ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ವ್ಲಾಗಲ್ಲಿ ನಾನು ಒಂದು ಪರೋಟ ಮಾಡ್ತಾಯಿದ್ದೀನಿ. ಅಂದರೆ ಪರೋಟ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ಕಲಿಸ್ಬೇಕು, ಆ ಥರದ್ದೆಲ್ಲ ಏನಿರಲ್ಲ. ಸೊ ಹಾಗಾಗಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಆಲೂಗೆಡ್ಡೆನ ಬೇಯಿಸಿ ತೊಗೊಂಡಿದ್ದೀನಿ, ಅಂದರೆ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿ, ಹಸಿಮೆಣ್ಸಿಕಾಯಿ ಬೇಕಾದರೆ ಹಾಕೋಬೋದು. ಜಸ್ಟ್ ನನಗೆ ನಮ್ಮ ಮಕ್ಕಳೆಲ್ಲ ತಿಂತಾರೆ ಅಂತೇಳಿ ಹಸಿಮೆಣ್ಸಿಕಾಯಿನ ಸ್ಕಿಪ್ ಮಾಡಿದ್ದೀನಿ. ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು. ನನ್ನ ಹತ್ರ ಮೆಂತ್ಯ ಸೊಪ್ಪು ಇರಲಿಲ್ಲ. ಸೊ ಹಾಗಾಗಿ ಇರೋ ಅಷ್ಟು ಇದರಲ್ಲಿ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಆಲೂಗೆಡ್ಡೆನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಆಲ್ರೆಡಿ ಬೇಯಿಸ್ಕೊಂಡು ತೊಗೊಂಡಿರೋದನ್ನು ಈ ರೀತಿ ತುರ್ಕೋತಾ ಇದ್ದೀನಿ. ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು, ಬಟ್ ಅದು ಸ್ವಲ್ಪ ಗಂಟು ಥರ ಇರುತ್ತೆ. ಸೊ ಈ ಥರ ತುರ್ಕೊಂಡ್ಬಿಟ್ರೆ ಫುಲ್ ಪೇಸ್ಟ್ ಹಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ತುರ್ಕೋತಾ ಇದ್ದೀನಿ. ಫುಲ್ ಪೇಸ್ಟ್ ಥರ ಆದ್ರೇ ಚೆಂದ, ಇಲ್ಲಾಂದರೆ ಗಂಟು ಆದರೆ ಸಿಗುತ್ತೆ. ಸೊ ಹಾಗಾಗಿ ಈ ಥರ ತುರ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಅಂದರೆ ಕ್ವಾಂಟಿಟಿನೂ ಅಷ್ಟೇ, ನಿಮಗೆ ಆಲೂಗೆಡ್ಡೆ ಅಷ್ಟೇ ಎಷ್ಟು ನಿಮಗೆ ಪರೋಟ ಬೇಕೋ ಅಷ್ಟಕ್ಕೆ ಆಲೂಗೆಡ್ಡೆ ಬೇಯಿಸ್ಕೊಳ್ಳಿ. ಜಾಸ್ತಿ ಆದರೆ ಎಲ್ಲ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಕ್ವಾಂಟಿಟಿನ ಎಷ್ಟೆಷ್ಟು ಬೇಕೋ ಅಷ್ಟು ತೊಗೊಬೋದು. ಬಟ್ ಮೆಂತ್ಯ ಸೊಪ್ಪು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈಗ ಫೈನಲಿ ಈಗ ನಾನು ಆಲೂಗೆಡ್ಡೆ ತುರಿದಿರೋದು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಗೋಧಿ ಹಿಟ್ಟನ್ನು ಕೂಡ ಜರಡಿ ಹಿಡಿದ್ಬಿಟ್ಟು ಈಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈಗಲೇ ನೀರು ಹಾಕೋಕ್ಕೆ ಹೋಗೋದಿಲ್ಲ, ಅದರಲ್ಲಿ ಆಲೂಗೆಡ್ಡೆಲ್ಲ ನೀರಿನ ಅಂಶ ಇರುತ್ತಲ್ಲ. ಸೊ ಅದರಲ್ಲೇ ಚೆನ್ನಾಗಿ ಫಸ್ಟ್ ಎಲ್ಲನೂ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಈಗ ನಾನು ಆಲೂಗೆಡ್ಡೆ ಬೇಯಿಸಿದ ನೀರಿತ್ತು, ಸೊ ಅದರಲ್ಲೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ತುಂಬ ತೆಳ್ಳಗೂ ಕಲಿಸ್ಬಾರ್ದು, ದೋಸೆ ಹಿಟ್ಟು ಥರ. ಸೊ ಹಾಗಾಗಿ ನೀರು ಸ್ವಲ್ಪನೇ ಹಾಕ್ಕೊಂಡು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು. ಈಗ ನನಗೆ ನೀರು ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು. ಸೊ ಹಾಗಾಗಿ ಈ ಥರ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ಬಂದರೆ ಸಾಕು, ಪರ್ಫೆಕ್ಟಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಈಗ ಕಲಸಿಟ್ಟಿದ್ದಾಯಿತು. ಇದನ್ನು ಒಂದು 15 ನಿಮಿಷ ಇಟ್ಬಿಟ್ಟು ಈಗ ಇದಕ್ಕೆ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಚಟ್ನಿನ ನಾನು ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ. ಕಾಯೆಲ್ಲ ಏನೂ ಯೂಸ್ ಮಾಡ್ದೇನೆ. ಸೊ 2 ಮೀಡಿಯಮ್ ಸೈಜು ಟೊಮೊಟೊ ತೊಗೊಂಡಿದ್ದೀನಿ, 3 ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು 4-5 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ ಒಂದೆರಡು ಮೀಡಿಯಮ್ದು, ಅದ್ರ ಜೊತೆಗೆ ಜೀರಿಗೆ ಇಷ್ಟು ತೊಗೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಮೊದಲಿಗೆ ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕೋತೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಟೇಸ್ಟ್ ಇರುತ್ತೆ. ಮತ್ತು ಬೆಳ್ಳುಳ್ಳಿ, ಈ ಮೆಣಸಿನ್ಕಾಯಿನ ಉಂಡುಂಡೆ ಹಾಕ್ಬಿಟ್ರೆ ಸಿಡಿದು ಬಿಡುತ್ತೆ. ಸೊ ಹಾಗಾಗಿ ನಾನು 2 ಹೋಲ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ, ಇಲ್ಲಾಂದರೆ ಸಿಡಿದು ಅದರದ್ದು ಬಿತ್ತ ಎಲ್ಲ ಕಣ್ಣಿಗೆಲ್ಲ ಹಾರುತ್ತೆ. ನನಗೆ ಎಷ್ಟೊಂದು ಸಾರಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಹಾಗಾಗಿ ಇನ್ನು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಟೊಮೊಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಎಲ್ಲ ಮೆತ್ತೆ ಆಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಕೊನೆಗೆ ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ನೋಡಿ, ಇಷ್ಟ ಆದರೆ ಸಾಕು. ಈಗ ಸ್ವಲ್ಪ ಕಡಲೆ ತೊಗೋತಾ ಇದ್ದೀನಿ. ಕಾಯಿ ಹಾಕೋದಿಲ್ಲ, ಸ್ವಲ್ಪ ಕಡಲೆ ತೊಗೋತಾ ಇದ್ದೀನಿ. ಕಡಲೆ ಬದಲಿಗೆ ನೀವು ಕಡಲೆ ಬೀಜ ಇದ್ದರೆ ಅದನ್ನು ಕೂಡ ಹುರಿದ್ಬಿಟ್ಟು ಹಾಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಆಗಿದೆ, ಫೈನಲಿ ಆಗಿದೆ. ಇದನ್ನು ಹಾರಕ್ಕೆ ಇಟ್ಬಿಡ್ತೀನಿ. ಹಾರದ ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಟೊಮೊಟೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಈ ಪರೋಟ ಜೊತೆಗೆ. ಇದು ಇನ್ನು ಆರೋ ಅಷ್ಟರಲ್ಲಿ ಸ್ವಲ್ಪ ಪರೋಟ ಹಾಕೋಬೇಡ ಅಂತೇಳಿ ನೋಡಿ 15 ನಿಮಿಷ ಬಿಟ್ಟಿದ್ವಲ್ಲ. ಸೊ ಈಗ ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಆಗಿದೆ. ಅದಕ್ಕಿದ್ರೆ ಸಾಕು ಪರೋಟ ಬರೋದಕ್ಕೆ. ಈಗ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈಗ ನಾವು ಕಲಿಸ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ಹಾಕ್ಕೊಂಡು ಒಂದೊಂದೇ ಬೇಯಿಸ್ಕೊಳ್ಳೋದು. ನೋಡಿ, ಹಿಟ್ಟು ಅದಕ್ಕೆ ಇರಬೇಕು. ತುಂಬ ಗಟ್ಟಿಯಾದರೂ ರೊಟ್ಟಿ ಥರ ಹಾಕಬೇಕಾಗುತ್ತೆ, ತೆಳ್ಳಗಾದರೂ ದೋಸೆ ಥರ ಆಗಿಬಿಡುತ್ತೆ. ಈ ರೀತಿ ಮಂದಕ್ಕೆ ಹಾಕಿದ ತಕ್ಷಣ ಅಲ್ಲೇ ಹರಡುತ್ತೆ. ಸೊ ಮಂದಕ್ಕೆ ಬರುತ್ತೆ. ಮತ್ತು ಎಣ್ಣೆನೂ ಅಷ್ಟೇ, 2 ಕಡೆ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಮತ್ತು ತುಂಬಾ ಸಾಫ್ಟಾಗಿರುತ್ತೆ. ನಾನು ಇದನ್ನು ಲಾಸ್ಟ್ ಟೈಮ್ ಒಂದು ಸರಿ ಮಾಡಿದ್ದೆ. ಸೊ ಹಾಗಾಗಿ ಈ ಸರಿ ಮಾಡಬೇಕಾದ್ರೆ ಒಂದು ಸರಿ ವೀಡಿಯೋ ಮಾಡೋಣ ಅಂತೇಳಿ ಈ ಸರಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಮಗ ಅವಾಗವಾಗ ಹಾಲು ಪರೋಟ ಕೇಳ್ತಾ ಇದ್ದ. ಹಾಲು ಪರೋಟ ಚಪಾತಿ ಹೊತ್ತಿ ಅದಕ್ಕೆ ಚಪಾತಿ ಹಿಟ್ಟು ಕಲಸಿ ಅದಕ್ಕೆ ಆಲೂಗೆಡ್ಡೆ ಬೇಯಿಸ್ಕೊಂಡು ಅದ್ರ ಹೂರಣನೆಲ್ಲ ಮತ್ತೆ ಚಪಾತಿ ಹಿಟ್ಟೊಳಗಿಟ್ಟು ಮತ್ತೆ ಹೊತ್ತಿ ಮಾಡೋಷ್ಟರಲ್ಲಿ ಟೈಮೂ ಸೇವ್ ಆಗ್ತಿರಲಿಲ್ಲ. ಸೊ ಟೈಮು ಜಾಸ್ತಿ ಹಿಡಿತಿತ್ತು, ಮತ್ತು ನಮಗೂ ರಿಸ್ಕ್ ಅನಿಸೋದು. ಸೊ ಹಾಗಾಗಿ ಲಾಸ್ಟ್ ಟೈಮ್ ನಾನು ಇದೇ ಥರ ಎಲ್ಲನೂ ಒಟ್ಟಿಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತೇಳಿ ಟ್ರೈ ಮಾಡಿದ್ದೆ. ತುಂಬಾ ಸಾಫ್ಟಾಗೂ ಬಂದಿತ್ತು, ಮಗನೂ ಇಷ್ಟಪಟ್ಟಿದ್ದ. ಮತ್ತು ಸ್ಕೂಲಲ್ಲೂ ಅಷ್ಟೇ, ಈಗ ಪರೋಟ ಮಾಡಿಕೊಟ್ರೆ ಮಧ್ಯಾಹ್ನ ತನಕ ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು. ಬಟ್ ಇದೆಲ್ಲ ಗಟ್ಟಿ ಇರಲ್ಲ, ಹೆಂಗೆ ಮಾಡಿರ್ತೀವಿ ಹಂಗೆ ಸಾಫ್ಟಾಗಿರುತ್ತೆ. ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಎಲ್ಲ, ನಮಗೂ ದೊಡ್ಡವ್ರಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು. ಸೊ ಇದ್ರ ಜೊತೆಗೆ ಟೊಮೊಟೊ ಚಟ್ನಿ ಮಾಡಬೇಕು ಅಂತೇಳಿ ಫ್ರೈ ಮಾಡಿಟ್ಟಿದ್ನಲ್ಲ, ಸೊ ಅದು ಹಾರಿತ್ತು. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಪೌಡ್ರು ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕಿಬಿಟ್ಟು ಇದ್ರ ಜೊತೆಗೆ ನಾವು ಸಾಂಬಾರಿಗೆ ಯೂಸ್ ಮಾಡೋ ಅಂಥ ಸ್ವಲ್ಪ ಖಾರದ ಪುಡಿನ ಹಾಕಿಬಿಟ್ಟು
ನೈಸ್ಗೆ ರುಬ್ಕೊಂಡು ಬರಬೇಕು. ಸೊ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಈ ಟೊಮೊಟೊ ಚಟ್ನಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾ ಯಾವಾಗಲಾದ್ರು ಕಾಯಿಲ್ಲ ಅಂತಂದಾಗ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಫೈನಲಿ ಈ ಥರ ಆಯಿತು. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಡಬೇಕು. ಸಾಸಿವೆ, ಮಾಮೂಲಿ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರಂತೂ ಫೈನಲಿ ಚಟ್ನಿ ಕೂಡ ರೆಡಿಯಾಗಿಬಿಡುತ್ತೆ. ಚಟ್ನಿಗೆ ನಾನು ರುಬ್ಬೇಕಾದ್ರೆ ಸಾಲ್ಟ್ ಹಾಕಿರಲ್ಲ, ಅದಕ್ಕಾಗಿ ಈಗ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಈ ಪರೋಟಾಗೆ ಈ ಟೊಮೊಟೊ ಚಟ್ನಿನೇ ಚೆಂದ. ನಾರ್ಮಲ್ ಚಟ್ನಿ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಒಂದು ಸರಿ ನೀವು ಕೂಡ ಈ ರೀತಿ ಚಟ್ನಿ ಮತ್ತು ಪರೋಟಾನ ಟ್ರೈ ಮಾಡಿ ನೋಡಿ. ಮನೆಯವರೆಲ್ಲ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.